ಒಂದು ಹಬ್ಬದ ವಾತಾವರಣ ನಡೀತಾ ಇದೆ ಹಲವಾರದಿಂದ. ಅದೇನು ಹಬ್ಬ ಅಂದರೆ ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬ. ಭಾನುವಾರ 57ನೇ ಹುಟ್ಟುಹಬ್ಬವನ್ನು ನಾವು ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಆಚರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಮೊನ್ನೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಮುಖಂಡರು, ಶಾಸಕರು, ಕಾರ್ಯಕರ್ತರು ಎಲ್ಲರೂ ಸೇರಿ ಅಭಿಮಾನಿಗಳಿದ್ದಾರೆ. ಜೊತೆಗೆ ಅವರೆಲ್ಲರ ಸಹಯೋಗದಿಂದ ಲೋಕಸಭೆ ಚುನಾವಣೆಯಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ನಾನು ಸಂಸದರಾಗಿ ಆಯ್ಕೆ ಆಗಿದ್ದೀನಿ. ಸೊ ಅದರ ಪ್ರಯುಕ್ತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿಕೊಂಡು ಅಭಿನಂದನೆ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದಾರೆ. ಸೊ ಈ ಎರಡು ಕಾರ್ಯಕ್ರಮಗಳನ್ನು ಹುಟ್ಟುಹಬ್ಬದ ಜೊತೆಗೆ ಅಭಿನಂದನೆ ಕಾರ್ಯಕ್ರಮವನ್ನು ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಮಾಡ್ತಾ ಇದ್ದೀವಿ. ಸೊ ನಾನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಮಹಿಳಾ ಕಾಂಗ್ರೆಸ್ ಇರ್ಬೋದು, ಯುವ ಕಾಂಗ್ರೆಸ್ ಇದೆ, ಸೇವಾದಳ ಇದೆ, NSUI ಯೂತ್ ಇದೆ, ಆಮೇಲೆ ಬೇರೆ ಬೇರೆ ಪದಾಧಿಕಾರಿಗಳು ಕೂಡ ಇದ್ದಾರೆ, ಸಂಘ ಸಂಸ್ಥೆಗಳಿದ್ದಾರೆ. ಎಲ್ಲರಲ್ಲಿ ರಿಕ್ವೆಸ್ಟ್ ಏನು ಅಂದರೆ, ದಯವಿಟ್ಟು ಎಲ್ಲರೂ ಸಮುದಾಯ ಭವನಕ್ಕೆ ಬಂದು ಮಲ್ಲಿಕಾರ್ಜುನ ಅವರಿಗೆ ನೀವು ವಿಶಸ್ ತಿಳಿಸಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ತೀನಿ. ಆಮೇಲೆ ಮಲ್ಲಿಕಾರ್ಜುನ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಗೋಶಾಲೆಯಲ್ಲಿ, ಆಮೇಲೆ ಆಸ್ಪತ್ರೆಗಳಲ್ಲಿ ಹಣ್ಣು ವಿತರಣೆ ಆಗಿದೆ. ಆಮೇಲೆ 55ನೇ ಹುಟ್ಟುಹಬ್ಬಕ್ಕೆ ನಾವು 5555 ಅಂತ ಬ್ಲಡ್ ಡೊನೇಷನ್ ಡ್ರೈವ್ ಶುರು ಮಾಡಿದ್ವಿ. ಅದು ಈಗ ಕಂಟಿನ್ಯೂ ಆಗಿ ಸುಮಾರು 3,500 ವಾಲಂಟ್ರಿ ಬ್ಲಡ್ ಡೊನೇಷನ್ ಈಗಾಗಲೇ ಆಗಿದೆ. ಅದನ್ನು ಫ್ರೀಯಾಗಿ ನಮ್ಮ ಸಾರ್ವಜನಿಕರಿಗೆ ಯಾರ್ಯಾರು ಬ್ಲಡ್ ಡೊನೇಟ್ ಮಾಡಿದ್ದಾರೆ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಫ್ರೀಯಾಗಿ ಅವಶ್ಯಕತೆ ಇದ್ದಾಗ ಬ್ಲಡ್ ಕೊಟ್ಟಿದ್ದೀವಿ. ಇದು 5555 ಕಂಪ್ಲೀಟ್ ಆಗೋ ತನಕ ಈ ಡ್ರೈವ್ ಕಂಟಿನ್ಯೂ ಆಗುತ್ತೆ. ಈ ವರ್ಷ ಈಗಾಗಲೇ ನಮ್ಮ MCC ಬೀಚ್ ಬ್ಲಾಕ್ನಲ್ಲಿ ಗಡಿಗುಡಾಳು ಮಂಜು ಅವರ ಒಂದು ನೇತೃತ್ವದಲ್ಲಿ IMA ಹಾಲ್ನಲ್ಲಿ ಆಗಲೇ ಬ್ಲಡ್ ಡೊನೇಷನ್ ಕ್ಯಾಂಪ್ ಶುರು ಆಗಿದೆ. ನಂತರ ನಾಗರಾಜ್ ಅವರು ವಾರ್ಡ್ನಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಬೆಳ್ಳೂಣಿಯಲ್ಲಿ ಕೂಡ ಬಸವರಾಜ್ ಅವರು ಮಾಡ್ತಾ ಇದ್ದಾರೆ. ಇಡೀ ತಿಂಗಳು ನಾವು ಬ್ಲಡ್ ಡೊನೇಷನ್ ಡ್ರೈವ್ನ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಕಕ್ಕರಗುಳದಲ್ಲಿ, ಆಮೇಲೆ ಬೇರೆ ಬೇರೆ ಗ್ರಾಮಾಂತರ ಭಾಗದಲ್ಲೂ ಕೂಡ ಹರಿಹರ, ಬಾಗಿ ಇಲ್ಲೆಲ್ಲರ ಕಡೆ ಕೂಡ ಬ್ಲಡ್ ಡೊನೇಷನ್ ಡ್ರೈವ್ನ PJ ಸ್ಟೇಷನ್ ಕೂಡ ಮಾಡ್ತಾ ಇದ್ದೀವಿ. 5 ವಾರ್ಡ್ಸ್ ಮಾಡ್ತಾ ಇದ್ದೀರಾ, 16, 17, 22, 24 4 ವಾರ್ಡ್ಸ್ ಸೇರಿ ನಾಗರಾಜ್ ಅವ್ರ ವಾರ್ಡ್ನಲ್ಲಿ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಯುತ್ತೆ. ಅದು ಪೋಸ್ಟರ್ ಎಲ್ಲರಿಗೂ ನಾನು ಕಾಪಿ ಮಾಡ್ತೀನಿ. ಈ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸದಸ್ಯರು, KPCCಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಮತ್ತು ನಮ್ಮ ಇನ್ನು ರಾಜ್ಯದ ಕೆಲವು ಮುಖಂಡರುಗಳು ಸಹ ಭಾಗವಹಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿರಿಯ ಮುಖಂಡರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳಿ ನಾನು ನಿಮ್ಮ ಮುಖಾಂತರ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಅಭಿಮಾನಿ ಬಂಧುಗಳನ್ನು ಸಹ ಹೇಳ್ತೇನೆ. ನಗರ ಪಾಲಿಕೆ ಸದಸ್ಯರ ವತಿಯಿಂದ ಶ್ರೀ SS ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬಕ್ಕೆ ವಿವಿಧ ಕಾರ್ಯಕ್ರಮಗಳು. ಅವರ ಮೊದಲನೇದಾಗಿ CG ಆಸ್ಪತ್ರೆಯಲ್ಲಿ ಹಣ್ಣು ವಿತರಿಸುವ ಕಾರ್ಯಕ್ರಮ, ಮಹಾನಗರ ಪಾಲಿಕೆಯಲ್ಲಿ ವಾರ್ಡ್ ನಂಬರ್ 16ರ ವಿನೋಬರ ಒಂದು ಪಾಲಿಕೆ ಸದಸ್ಯರುಗಳ ರಕ್ತದಾನ ಶಿಬಿರ, ನಮ್ಮ ಆಶಾ ಕಿರಣ ಟ್ರಸ್ಟ್ ಮಕ್ಕಳಿಗೆ ಮಹಾನಗರ ಪಾಲಿಕೆ ಸದಸ್ಯರ ವತಿಯಿಂದ ಅವಶ್ಯಕತೆ ಇರುವ ವಸ್ತುಗಳ ವಿತರಣೆ ಮತ್ತು ಪ್ರಸಾದ ವಿತರಣೆ, ಎಲ್ಲ ವಾರ್ಡ್ಗಳಲ್ಲೂ ಸಹ ಶಾಲಾ ಮಕ್ಕಳಿಗೆ ಸಿಹಿ ವಿತರಣೆ, ವಾರ್ಡ್ ನಂಬರ್ 5ರಲ್ಲಿ ಸದಸ್ಯರಿಂದ ದುರ್ಗಾಂಬಿಕಾ ದೇವಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಇದು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರುಗಳ ಒಂದು ಕಾರ್ಯಕ್ರಮ. ಎಲ್ಲ ಸದಸ್ಯರು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ದಾವಣಗೆರೆ ಅಂತ ಲೋಕಸಭಾ ಕ್ಷೇತ್ರವನ್ನೇ ದಾವಣಗೆರೆ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಈಗಾಗಲೇ ನಮ್ಮ ಮುನ್ಸಿಪಾಲಿಟಿ ವತಿಯಿಂದ ಮಹಾನಗರ ಪಾಲಿಕೆಯಿಂದ 2,000 ಸಸಿಗಳನ್ನು ನೆಡಬೇಕು ಅನ್ನೋ ಉದ್ದೇಶ, ಚಾಲನೆ, ಪ್ಲಾನಿಂಗ್ ಎಲ್ಲ ನಡೆದಿದೆ. ನಮ್ಮ ಎಲ್ಲ ಮೇಜರ್ ವಾರ್ಡ್ಸ್ನಲ್ಲಿ ಇಟ್ಸ್ ನಾಟ್ ಓನ್ಲಿ ಪ್ಲಾಂಟಿಂಗ್ ಟ್ರೀಸ್, ಯು ಶುಡ್ ಸಿ ದಟ್ ದ ಟ್ರೀಸ್ ಥ್ರೈವ್ ವೆಲ್. ದಟ್ ಇಸ್ ದ ಮೇನ್ ಕಾನ್ಸೆಪ್ಟ್. ಅದಕ್ಕೆ ಒತ್ತು ಕೊಟ್ಟು ಈಗ ದಾವಣಗೆರೆ ಶುರು ಮಾಡಿ ನಷ್ಟ, ಜಗಳೂರಂತೆ, ಹರಿಹರ, ಮಾಯಕೊಂಡ ಎಲ್ಲ ದೊಡ್ಡ ಸಿಟಿನಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಮೇಡಮ್, ಹೊಸ ಪ್ರಾಜೆಕ್ಟ್ ಸ್ಮಾರ್ಟ್ ಸಿಟಿ
ಉತ್ತರ ದಕ್ಷಿಣದಲ್ಲಿ ಅಭಿನಂದನೆ ಕಾರ್ಯಕ್ರಮ ಶುರು ಮಾಡ್ತಿದ್ದಾರೆ. ಈಗಾಗಲೇ ಜಗಳೂರು ಆಯಿತು, ಆಮೇಲೆ ಚನ್ನಗಿರಿ ಕ್ಷೇತ್ರಕ್ಕೆ ನಮ್ಮ ಕಾರ್ಯಕರ್ತರು ಸೇರಿ ಅಭಿನಂದನಾ ಕಾರ್ಯಕ್ರಮ ಮಾಡಿದ್ದಾರೆ. ದಾವಣಗೆರೆ ಉತ್ತರ ದಕ್ಷಿಣ ನಾಡಿದ್ದು ಮಲ್ಲಿಕಾರ್ಜುನ ಬರ್ಡೇ ದಿನ ಆ 22ನೇ ತಾರೀಕು ಅವತ್ತೇ ನೆಕ್ಸ್ಟ್ ಹೊನ್ನಾಳಿ ಹರಿಹರ ಆಮೇಲೆ ಮಾಯಕೊಂಡದಲ್ಲಿ ಆಗಬೇಕಾಗಿದೆ.